ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತಿ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡಿ ನಮ್ಮನ್ನು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇದಕ್ಕೆ ಮೊದಲು ಗ್ರಹಗಳ ಒಂದು ಚಲನೆ, ಮೂಮೆಂಟ್ ಆಫ್ ಪ್ಲಾನೆಟ್ಸ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸೂರ್ಯ ಭಗವಾನರು ಮೇ 15ನೇ ತಾರೀಕು ಬೆಳಗಿನ ಜಾವ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾ ಇದ್ದಾರೆ. ಅಗ್ನಿತತ್ವದ ರಾಶಿಯಿಂದ ಭೂತತ್ವದ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆ ಕುಜ ಆಲ್ರೆಡಿ ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಏಪ್ರಿಲ್ 3ನೇ ತಾರೀಕಿಂದ ಜೂನ್ 6ನೇ ತಾರೀಕುವರೆಗೂ ಕೂಡ ಆ ಜಲರಾಶಿಯಲ್ಲಿ ಒಂದು ಅಗ್ನಿತತ್ವದ ಗ್ರಹ ನೀಚವಾಗಿ ಕರ್ಕಾಟಕ ರಾಶಿಯಲ್ಲಿದೆ. ಬುಧರು 7ನೇ ತಾರೀಕಿಂದ 23ನೇ ತಾರೀಕುವರೆಗೂ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. 7ನೇ ತಾರೀಕುವರೆಗೂ ಅವರು ಮೀನ ರಾಶಿಯಲ್ಲೇ ಇರ್ತಾರೆ. 23ರ ನಂತರ ಅವರು ವೃಷಭ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ. ಮತ್ತು ನೀವು ಶುಕ್ರರ ಬಗ್ಗೆ ನೋಡಿದ್ರೆ, ಶುಕ್ರ ಆಲ್ರೆಡಿ ಫೆಬ್ರವರಿಯಿಂದನೇ ಮೀನ ರಾಶಿಯಲ್ಲಿದ್ದಾರೆ. ಮುಖ್ಯವಾಗಿ ಜಲರಾಶಿಯಲ್ಲಿ ಒಂದು ಜಲಗ್ರಹ ತನ್ನ ಮಿತ್ರಗ್ರಹ ಶನಿಯ ಒಟ್ಟಿಗೆ ಇದ್ದಾರೆ. ಶನಿ ಭಗವಾನರು 2.5 ವರ್ಷಗಳ ಕಾಲ, ಅಂದರೆ ಮಾರ್ಚ್ 29ರಿಂದ ಜೂನ್ 2027ರವರೆಗೂ ಕೂಡ ಅವರು ಮೀನ ರಾಶಿಯಲ್ಲಿದ್ದಾರೆ. ಈ ತಿಂಗಳು ವಿಶೇಷವಾಗಿ ಗುರು ಕೂಡ ತನ್ನ ಪಥವನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಅವರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಈ ಮೇ ತಿಂಗಳು 15ನೇ ತಾರೀಕು ಅವರು ಮಿಥುನ ರಾಶಿಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಮೇಜರ್ ಚೇಂಜಸ್ ಅಂತ ಹೇಳಿದರೆ, ರಾಹುಕೇತುಗಳು ಕೂಡ ಇದೇ ತಿಂಗಳು ಮೇ ತಿಂಗಳಲ್ಲಿ 18ನೇ ತಾರೀಕು ರಾಹು ಕುಂಭರಾಶಿಗೆ ಹೋಗಿದರೆ ಸಿಂಹರಾಶಿಗೆ ಕೇತು ಭಗವಾನರು ಬರ್ತಾ ಇದ್ದಾರೆ. ಇದು ಗ್ರಹಗಳ ಚಲನೆ. ಮತ್ತು ಶನಿ ಭಗವಾನರು ಅಗಾಧವಾದಂಥ ಒಂದು ಶಕ್ತಿ ಇರ್ತಕ್ಕಂಥವ್ರು, ಶಿಸ್ತು ಸಂಯಮವನ್ನು ಕಾಪಾಡ್ತಕ್ಕಂಥವ್ರು. ಕನಸುಗಳ ರಾಶಿಯಾಗಿರ್ತಕ್ಕಂಥ ಮೀನ ರಾಶಿಯಲ್ಲಿ ಇರೋದರಿಂದ ನಿಮಗೆ ಶಿಸ್ತು ಸಂಯಮ ಎಲ್ಲರೂ ಪಾಲನೆ ಮಾಡಬೇಕು. ಭಕ್ತಿ, ಮುಖ್ಯವಾಗಿ ಮೀನರಾಶಿ ಭಕ್ತಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿ, ಮೋಕ್ಷಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ರಾಶಿ. ಯಾಕೆಂದರೆ ದ್ವಾದಶ ರಾಶಿಯಲ್ಲಿ ಕೊನೆ ರಾಶಿ ಆಗಿರೋದರಿಂದ ಭಕ್ತಿಗೆ ಪ್ರಾಧಾನ್ಯ ಕೊಡೋದ್ರಿಂದ ಒಳ್ಳೆಯದಾಗತ್ತೆ. ಗುರು ಭಗವಾನರು ಬುದ್ಧಿವಂತಿಕೆ ರಾಶಿ ಆಗಿರ್ತಕ್ಕಂಥ ಮಿಥುನ್ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು, ಹೈಯರ್ ಸ್ಟಡೀಸ್ಗೆ ಸ್ಕೂಲ್ ಪರ್ಮಿಷನ್ಸು, ಹೊಸ ಜಾಯ್ನಿಂಗ್ಸು, ಹೀಗೆ ವಿದ್ಯಾಭ್ಯಾಸದ ರಂಗದಲ್ಲಿ ಪರಿವರ್ತನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಕಂಪ್ಯೂಟರ್ ಸಂಬಂಧಿಸಿರ್ತಕ್ಕಂಥದ್ದು, ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ರಾಹು ಮತ್ತೊಂದು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿಗೆ, ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಕುಂಭರಾಶಿ ಮೂಲ ತ್ರಿಕೋಣ ಕೂಡ ಹೌದು. ಸೊ ಅದರಿಂದ ರಾಹು ಕುಂಭರಾಶಿಯಲ್ಲಿರೋದು ಜಗತ್ತಿನಲ್ಲಿ ಸಾಕಷ್ಟು ಟೆಕ್ನಾಲಜಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು. ನೀವು ಅಂತ ತೊಗೊಂಡಿದ್ರು, ಕಂಪ್ಯೂಟರ್ ನಾಲೆಡ್ಜು, ಅಥವಾ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ಸು, ಅಥವಾ ಈ IT BT ರಂಗಗಳಲ್ಲಿ ಅಗಾಧವಾದಂಥ ಜಯ ಸಿಗ್ತಕ್ಕಂಥದ್ದು. 1.5 ವರ್ಷಗಳ ಕಾಲ ಕುಂಭರಾಶಿಯಲ್ಲಿ ರಾಹು ಇರೋದರಿಂದ ಒಳ್ಳೆಯದಾಗುತ್ತೆ. ಹಾಗೆ ಸಿಂಹರಾಶಿಯಲ್ಲಿ ಕೇತು ಭಗವಾನರು ಬರ್ತಾ ಇದ್ದಾರೆ. ಸಿಂಹರಾಶಿ ಮುಖ್ಯವಾಗಿ ಪಾಲಿಟಿಕ್ಸನ್ನು ಹೇಳುತ್ತೆ, ರಾಜಕೀಯಕ್ಕೆ ಸಂಬಂಧಿಸಿರ್ತಕ್ಕಂಥ ರಾಶಿ. ಯಾಕಂದರೆ ಇದು ರಾಜರ ರಾಶಿ, ಕ್ಷತ್ರಿಯ ರಾಶಿ, ಅಗ್ನಿತತ್ವದ ರಾಶಿ ಆಗಿರೋದ್ರಿಂದ, ಕೇತು ಅಲ್ಲಿರೋದ್ರಿಂದ ರಾಜಕೀಯದಲ್ಲಿ 1.5 ವರ್ಷಗಳ ಕಾಲ ಸಾಕಷ್ಟು ಸಂಚಲನ ನಡೆಯುತ್ತೆ. ದೇಶದಾದ್ಯಂತ, ಪ್ರಪಂಚದಾದ್ಯಂತ ಮೂಲೆ ಮೂಲೆಗಳಲ್ಲಿ ರಾಜಕೀಯ ನಾಯಕರ ಆರ್ಭಟ, ರಾಜಕೀಯದಲ್ಲಿ ಅತಂತ್ರ ಮತ್ತು ರಾಜಕೀಯ ನಾಯಕರಿಗೆ ಅತಂತ್ರ, ರಾಜಕೀಯದಲ್ಲಿ ಕ್ಷಿಪ್ರಗತಿಯ ಪರಿವರ್ತನೆಗಳು ಕೂಡ ನಡೀತಾ ಇರುತ್ತೆ. ಸ್ನೇಹಿತರೆ, ಹಾಗಾದರೆ ನೆಕ್ಸ್ಟ್ 9ನೇ ರಾಶಿ ಆಗಿರ್ತಕ್ಕಂಥ ಧನುಸು ರಾಶಿ ಬಗ್ಗೆ ಮಾತಾಡೋಣ ಬನ್ನಿ. ಧನುಸು ರಾಶಿಯವರು ಒಳ್ಳೆ ಆರ್ಗ್ಯುಮೆಂಟ್ಸ್ ಮಾಡ್ತಕ್ಕಂಥವ್ರು, ಧೈರ್ಯವಂತರು ಕೂಡ ಇವರು. ಅಗ್ನಿತತ್ವದ ರಾಶಿ, ಸ್ವಲ್ಪ ನಿಮಗೆ ಖುಷಿ ತರ್ತಕ್ಕಂಥದ್ದು ತಿಂಗಳಿದು. ಯಾಕೆಂತ ಹೇಳಿದರೆ ಸಾಕಷ್ಟು ಗ್ರಹಗಳ ಪರಿವರ್ತನೆ ಆಗ್ತಾ ಇದೆ ನಿಮ್ಮ ಫೇವರಬಲ್ ಆಗಿ. ಮೊದಲನೇದಾಗಿ ಸೂರ್ಯ ಭಗವಾನರು ನಿಮಗೆ ಮೇ ತಿಂಗಳಲ್ಲಿ ದ್ವಿತೀಯಾರ್ಧದಲ್ಲಿ 15ನೇ ತಾರೀಕಿಂದ ನಿಮಗೆ 6ನೇ ಮನೆಯಲ್ಲಿ ಸೂರ್ಯ ಇರ್ತಾರೆ. ಭಾಗ್ಯಾಧಿಪತಿಯಾಗಿ ನಿಮಗೆ 6ನೇ ಮನೆಯಲ್ಲಿ ಸೂರ್ಯ ಇದ್ದಾರೆ ಅಂದರೆ ಉದ್ಯೋಗ ಭಾಗ್ಯ. ಮತ್ತು ಗುರು ಕೂಡ ನಿಮಗೆ 7ನೇ ಮನೆಗೆ ದ್ವಿತೀಯಾರ್ಧದಲ್ಲಿ ಬರ್ತಾ ಇರತಕ್ಕಂಥದ್ರಿಂದ ಮದುವೆ, ಶುಭ ಕಾರ್ಯಗಳು, ವೆಹಿಕಲ್ ತಗೊಳ್ತಕ್ಕಂಥವ್ರು, ವಾಹನ ವಿಚಾರವಾಗಿ
ಪ್ರಯಾಣಗಳು ಮಾಡ್ತಕ್ಕಂಥ ವಿಚಾರದಲ್ಲಿ ಇಂಥದ್ರಲ್ಲೆಲ್ಲ ಕೂಡ ನಿಮಗೆ ಅನುಕೂಲವಾಗಿರ್ತಕ್ಕಂಥದ್ದು. ಗುರು 1 ವರ್ಷಗಳ ಕಾಲ ನಿಮ್ಮನ್ನು ಕಾಯ್ತಾ ಇರ್ತಾರೆ. ಗುರು ಅನುಗ್ರಹಣ ನಿಮ್ಮ ಮೇಲೆ ತುಂಬ ಚೆನ್ನಾಗಿದೆ. ಅಷ್ಟಮದಲ್ಲಿ ಕುಜ ಭಗವಾನರಿದ್ದಾರೆ. ಅಷ್ಟಮದಲ್ಲಿ ಕುಜ ಇದ್ದರೆ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ. ಯಾಕಂದರೆ ವ್ಯಯಾಧಿಪತಿಯಾಗಿ ಅಷ್ಟಮದಲ್ಲಿದ್ದರೆ ಸಡನ್ನಾಗಿ ದುಡ್ಡು ನಷ್ಟ ಆಗೋದು, ಶೇರ್ಸಲ್ಲಿ ನಷ್ಟ ಆಗ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಬಡ್ಡಿ, ಕೊಟ್ಟಿರ್ತಕ್ಕಂಥ ಕಾಸು ಬರೆದಿರೋ ಬಡ್ಡಿ ಕೂಡ ಬರೆದಿರೋ ಆಗ್ತಕ್ಕಂಥ ಚಾನ್ಸ್ಗಳು ತುಂಬ ಚೆನ್ನಾಗಿದೆ. ಈ ತಿಂಗಳ 13ನೇ ತಾರೀಕು ನಾರದ ಜಯಂತಿ ಇದೆ. ಇದು ಒಳ್ಳೆಯ ದಿನ. ಇವತ್ತು ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಓದಿ ಓಂ ನಮೋ ನಾರಾಯಣಾಯ ನಮಃ ಅಂತಕ್ಕಂಥ ಮಾತ್ರವನ್ನು ಪ್ರತಿನಿತ್ಯ 108 ಸತಿ ಹೇಳ್ಕೊತ ಬಂದರೆ ಕುಜರ ಅನುಗ್ರಹಣೆ ಆಗುತ್ತೆ. ನರಸಿಂಹದೇವರಿಗೆ ಪಾನಕ ಕೋಸಂಬರಿ ನೈವೇದ್ಯವನ್ನು ಮಾಡಿ 10 ಜನಕ್ಕೆ ಹಂಚೋದ್ರಿಂದ ಕೂಡ 8ನೇ ಮನೆಯಲ್ಲಿರ್ತಕ್ಕಂಥ ಕುಜರಿಂದ ನೀವು ಬೆನಿಫಿಟನ್ನು ಪಡ್ಕೊಳ್ಬೋದು. ಮತ್ತು ಸಂತಾನದಲ್ಲಿ ಪಂಚಮಾಧಿಪತಿ ಅಷ್ಟಮದಲ್ಲಿದ್ದರೆ ಸಂತಾನದ ಬಗ್ಗೆ, ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ನೋಡ್ಕೋಬೇಕು. ಶುಕ್ರ ಭಗವಾನರು 4ನೇ ಮನೆಯಲ್ಲಿದ್ದಾರೆ. 4ನೇ ಮನೆ ಶುಕ್ರ ಗೃಹಕಾರಕ, ವಾಹನಕಾರಕ. 4ನೇ ಮನೆ ಕೂಡ ವಾಹನ ಸ್ಥಾನ, ಗೃಹ ಸ್ಥಾನ, ವಿದ್ಯಾಸ್ಥಾನ. ಹೀಗೆ ವಿದ್ಯಾಭ್ಯಾಸಕ್ಕಾಗಿ ನೀವು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಕ್ಕಂಥದ್ದು, ಬೇರೆ ಯೂನಿವರ್ಸಿಟಿಯಲ್ಲಿ ಒಳ್ಳೆ ಕಾಲೇಜಸಲ್ಲಿ ಸೀಟನ್ನು ಗಿಟ್ಸ್ಕೊಳ್ತಕ್ಕಂಥದ್ದು. ಶುಕ್ರ ಭಗವಾನರು 4ನೇ ಮನೆಯಲ್ಲಿದ್ದರೆ ಯಾರ್ಯಾರು ಮನೆ ತೊಗೋಬೇಕು, ಕಟ್ಟಬೇಕು ಅಂತಕ್ಕಂಥವ್ರು ಪ್ರಯತ್ನ ಮಾಡ್ತಾಯಿದ್ರು ಅವ್ರಿಗೆಲ್ಲರಿಗೂ ಕೂಡ ಇದು ಸದಾಕಾಲ. ರೈತರಿಗಂತೂ ಹಬ್ಬ. ಯಾಕಂದರೆ ಜಲರಾಶಿಯಲ್ಲಿ ಜಲಗ್ರಹ ಇದೆ. ಮತ್ತು ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬೆಳೆ, ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಆರ್ಥಿಕವಾಗಿ ಇನ್ಕಮ್ ಆಗ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೂ ಕೂಡ ಚೆನ್ನಾಗಿದೆ. 7th ಹೌಸಲ್ಲಿ ಗುರು ದ್ವಿತೀಯಾರ್ಧದಲ್ಲಿ ಬರ್ತಾ ಇರ್ತಕ್ಕಂಥದ್ರಿಂದ 7ನೇ ಮನೆಯನ್ನು ವಿವಾಹ ಸ್ಥಾನ ಮತ್ತು ವ್ಯಾಪಾರ ಸ್ಥಾನ ಅಂತ ಕೂಡ ಕರಿತೀವಿ. ಸಾಮಾಜಿಕ ಸಂಬಂಧಗಳು ಇಂಪ್ರೂವ್ ಆಗ್ತಕ್ಕಂಥದ್ದು. ಇಷ್ಟು ದಿವಸ ಏನಾದರೂ ಸ್ವಲ್ಪ ಬಂಧು ಬಳಗದಲ್ಲಿ ವಿರಸ ಮತ್ತು ಮನಸ್ತಾಪಗಳು ಬಂದಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯೆ ಸಂಬಂಧ ಚೆನ್ನಾಗಾಗ್ತಕ್ಕಂಥದ್ದು, ಬೇಗ ಮದುವೆ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಅನುಕೂಲ, ಈ ಕಡೆ ವಾಹನ ತೊಗೊಳ್ತಕ್ಕಂಥದ್ದು, ಮನೆ ತೊಗೊಳ್ತಕ್ಕಂಥದ್ದು. ಹೀಗೆ ಶುಕ್ರ ಭಗವಾನರ ಅನುಕೂಲವಾಗಿದ್ದಾರೆ. ಅದು 4ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ ಭಗವಾನರು ಅರ್ಧಾಷ್ಟಮ ಶನಿಯನ್ನು ಕೊಡ್ತಾರೆ. ಸೊ ಗುರು ಅನುಕೂಲವಾಗಿರೋದ್ರಿಂದ ತುಂಬ ಚಿಂತೆ ಮಾಡೋದು ಬೇಡ. ಸ್ವಲ್ಪ ಹನುಮಾನ್ ಚಾಲೀಸ ಓದ್ಕೊಳ್ಳಿ, ಹನುಮಾನ್ ದಂಡಕ ಓದ್ಕೊಳ್ಳಿ, ಸುಂದರಕಾಂಡ ಓದ್ಕೊಳ್ಳಿ. ಧನುಸು ರಾಶಿಯವ್ರಿಗೆ ಮುಖ್ಯವಾಗಿ ರಾಹು 3ನೇ ಮನೆಯಲ್ಲಿ ವಂಡರ್ಫುಲ್. 3ನೇ ಮನೆಯಲ್ಲಿ ರಾಹು ಇದ್ದಾರೆ, ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಅದರಿಂದ ಯಾರಿಗಾದ್ರೂ ಈ ಅಡ್ವಾನ್ಸ್ಡ್ AI ಕೋರ್ಸ್ ಮಾಡ್ತಕ್ಕಂಥವ್ರು, ಟೆಕ್ನಿಕಲ್ ಫೀಲ್ಡಲ್ಲಿ, IT ಫೀಲ್ಡಲ್ಲಿ ಸೀಟ್ಗಾಗಿ ಬಯಸ್ತಾ ಇರ್ತಕ್ಕಂಥ ಇಂಜಿನಿಯರ್ ಸ್ಟೂಡೆಂಟ್ಗೆ ಇದು ಒಂದು ಒಳ್ಳೆಯ ಶುಭ ಸೂಚನೆ. ಬೇಗ ನಿಮಗೆ ಸೀಟ್ ಸಿಗ್ತಕ್ಕಂಥದ್ದು, ರ್ಯಾಂಕ್ ಬರ್ತಕ್ಕಂಥದ್ದು, ಸುಲಭವಾಗಿ ಫ್ರೀ ಸೀಟನ್ನು ಪಡ್ಕೊಳ್ತಕ್ಕಂಥ ಯೋಗ ಕೂಡ ನಿಮಗೆ ಬರುತ್ತೆ. ಮತ್ತು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ಡೆವಲಪ್ ಮಾಡ್ತಕ್ಕಂಥದ್ದು, ಹೊಸ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥದ್ದು. 1.5 ವರ್ಷಗಳ ಕಾಲ ನೀವು ಆ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಜಯ ಕೂಡ ಚೆನ್ನಾಗಿ ಸಿಕ್ಕತ್ತೆ. ಕೇತು ಭಗವಾನರು 9ನೇ ಮನೆಯಲ್ಲಿದ್ದಾರೆ. ಸ್ವಲ್ಪ ತಂದೆ ಆರೋಗ್ಯದಲ್ಲಿ ಗಮನ ಕೊಡಿ. ಗಣಪತಿಯನ್ನು ಒಲಿಸ್ಕೊಳ್ಳು. ಅದು ಪ್ರತಿ ತಿಂಗಳು ಗಣೇಶ ಸಂಕಷ್ಟರ ಚತುರ್ಥಿಯನ್ನು ಮಾಡಿ. 1.5 ವರ್ಷ ಕಾಲ ಕೇತು ಪಿತೃಸ್ಥಾನದಲ್ಲಿರೋದ್ರಿಂದ ಈ ತಿಂಗಳ 16ನೇ ತಾರೀಕೆ ಗಣೇಶ ಸಂಕಷ್ಟರ ಚತುರ್ಥಿ ಇದೆ. ಆವತ್ತು ಉಪವಾಸ ಇದ್ದು ಬೆಳಗಿನಿಂದ ಸಂಜೆವರೆಗೂ ರಾತ್ರಿ ಚಂದ್ರ ನೋಡಿ ಊಟ ಮಾಡಿ, ಚಂದ್ರೋದಯ 9:57 ಚಂದ್ರೋದಯ ಇದೆ. ಚಂದ್ರ ದರ್ಶನ ಮಾಡಿ ಗಣೇಶ ಸಂಕಷ್ಟರ ಚತುರ್ಥಿಯನ್ನು ಆರಾಧನೆ ಮಾಡಿ. ಎಲ್ಲ ಒಳ್ಳೆಯದಾಗತ್ತೆ. ಶನಿ ಭಗವಾನರ ಒಂದು ಪ್ರೀತಿಗಾಗಿ ಹನುಮಾನ್ ಚಾಲೀಸ ಓದ್ಕೊಳ್ತಾ ಬನ್ನಿ. ಒಳ್ಳೆಯದಾಗ್ತಾ ಇದೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.